A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಕ್ಕರೆ ನಾಡು ಮಂಡ್ಯದಲ್ಲಿ ಹೆಚ್ಚಾಯಿತು ಮಹಿಳಾ ಮಸೂದೆಯ ಪರ ವಿರೋಧ ಪ್ರತಿಭಟನೆಯ ಕಿಚ್ಚು. ಹೌದು, ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿ ಬಿಜೆಪಿಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಇಂದು ಜೆಡಿಎಸ್ ಪಕ್ಷದ ಮಹಿಳಾ ಘಟಕದಿಂದ ಮಹಿಳಾ ಮೀಸಲಾತಿ ಮಸೂದೆ ಒಪ್ಪಂದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನು ನಡೆಸಿದ್ರು. ಮಹಿಳಾ ಮೀಸಲಾತಿ ಮಂಡನೆ ವಿರುದ್ಧ ಮತ ಹಾಕಿ ಮಸೂದೆ ಸೋಲಿಗೆ ಕೈ ಕಾರಣ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. 1995ನೇ ಇಸ್ವಿಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮಹಿಳಾ 33% ಮಹಿಳಾ ಮೀಸಲಾತಿನ ಮಸೂದೆ ಮಂಡಿಸಿದ್ರು. ಆದರೆ 1996ರಲ್ಲಿ ಅವರು ಸೆಪ್ಟೆಂಬರ್ 12ನೇ ತಾರೀಕು ಸಂಸತ್ತಿನಲ್ಲಿ ಅವರು ಮಂಡಿಸಿದಾಗ ಆ ವಿರೋಧಿ ಪಕ್ಷಗಳು ಏನಿದ್ರು ಅವುಗಳ ಒಂದು ಬೆಂಬಲ ಇಲ್ಲದೆ ಅದು ಅಂಗೀಕಾರ ಆಗಲಿಲ್ಲ. ಹಾಗಾಗಿ ಅದನ್ನು 2010ಕ್ಕೆ ಮತ್ತೆ ಈಗ ಮತ್ತೆ ಮೋದಿಯವರ ಒಂದು ಸರ್ಕಾರದಲ್ಲಿ 33% ಮಹಿಳೆಯರಿಗೆ ಕೊಡಬೇಕು ಅಂತ ಏನು ಜಾರಿ ತರಬೇಕು ಅಂತೇಳಿ ಅವರು ಮಂಡನೆ ಮಾಡಿದಾಗ ಎಲ್ಲ ವಿರೋಧ ಪಕ್ಷಗಳು ಮೇನ್ ಕಾಂಗ್ರೆಸ್ ಪಕ್ಷದವರು ಏನು ಮೀಸಲಾತಿ ಕೊಡಲಿಲ್ಲ. ಹಾಗಾಗಿ ನಮಗೆ ತುಂಬ ಬೇಜಾರಾಗಿದೆ. ಇನ್ನು ಮುಂದಕ್ಕೆ ಏನೇ ಒಂದು ಈ ಥರ 33% ಕೊಡಲಿಲ್ಲ ಅಂದರೆ ಇಡೀ ರಾಜ್ಯದ ಮಹಿಳೆಯರು ಕೂಡ ಇದರಲ್ಲಿ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್